ಇದ್ದೀರಾ NNK ಟಿವಿ ಕನ್ನಡ. ನಾನು ವಿಭಾ. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ CWMA CWRC ವಿರುದ್ಧ ವಿನೂತನ ಪ್ರತಿಭಟನೆ. ಪ್ರಾಧಿಕಾರಗಳಿಗೆ ಪಿಂಡ ಪ್ರದಾನ ಮಾಡಿ ಆಕ್ರೋಶ. ಶ್ರೀರಂಗಪಟ್ಟಣದ ಕಾವೇರಿ ನದಿಯಲ್ಲಿ ವಿಭಿನ್ನ ಸೈಕಲ್ನಲ್ಲಿ ತೆರಳುತ್ತಿದ್ದ ಬಾಲಕನ ಮೇಲೆ ಲಾರಿ ಡಿಕ್ಕಿ. ಕೆಆರ್ಪುರದಲ್ಲಿ ಕಾವೇರಿ ವಿಚಾರಕ್ಕೆ ಗಲಾಟೆ ಗದ್ದಲ. ಕಾವೇರಿಗಾಗಿ ಪ್ರತಿಭಟನೆಗಿಳಿದ ಕರವೇ ಸಿಂಹ ಸೈನ್ಯ. ಕಾವೇರಿ ಮಾತೆ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಆಕ್ರೋಶ. ಕರ್ನಾಟಕ ಬಂದ್ ಕರೆ ಹಿನ್ನೆಲೆ ಮಂಡ್ಯದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಕರ್ನಾಟಕ ಬಂದ್ ಕರೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು. ಎಸ್ಪಿ ಶೋಭಾ ರಾಣಿ ಅವರ ನೇತೃತ್ವದಲ್ಲಿ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲು ಅವಕಾಶ ನೀಡಲಾಗಿದ್ದು, ಯಾವುದೇ ಸಂಘಟನೆಗಳು ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸದಂತೆ ಎಸ್ಪಿ ಸೂಚನೆಯನ್ನ ನೀಡಿದ್ರು. ಕರ್ನಾಟಕ ಬಂದ್ ಕರೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಎಸ್ಪಿ ಶೋಭಾ ರಾಣಿ ಅವರ ನೇತೃತ್ವದಲ್ಲಿ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲು ಅವಕಾಶ ನೀಡಲಾಗಿದ್ದು, ಯಾವುದೇ ಸಂಘಟನೆಗಳು ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸದಂತೆ ಎಸ್ಪಿ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಭದ್ರತೆಗಾಗಿ 2 ಎಸ್ಪಿ, 9 ಡಿವೈಎಸ್ಪಿ, 25 ಇನ್ಸ್ಪೆಕ್ಟರ್, 52 ಸಬ್ ಇನ್ಸ್ಪೆಕ್ಟರ್ ಹಾಗೆ 95 ಎಎಸ್ಐ ಪೊಲೀಸ್ ಕಾನ್ಸ್ಟೇಬಲ್ಗಳ ಜೊತೆಗೆ 8 ಡಿಆರ್, 8 1 ಆರ್ಎಎಫ್ ತುಕಡಿಯನ್ನು ನಿಯೋಜಿಸಲಾಗಿದೆ. ಜಿಲ್ಲೆಯಾದ್ಯಂತ 2000ಕ್ಕೂ ಹೆಚ್ಚು ಪೊಲೀಸರು ಭದ್ರತಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಪ್ರತಿಭಟನೆ ಶಾಂತಿಯುತವಾಗಿ ನಡೆಯಬೇಕು. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಹಾಗೂ ಬಲವಂತವಾಗಿ ಅಂಗಡಿ ಮುಂಗಟ್ಟಿಸುವಂತಹ ಘಟನೆಗಳಿಗೆ ಅವಕಾಶ ನೀಡಬಾರದು ಎಂದು ಪೊಲೀಸ್ ಇಲಾಖೆ ಸಂಘಟನೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಮಾತಾಡ್ಸಂದೆ ನಾಯಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಸೈಕಲ್ನಲ್ಲಿ ತೆರಳುತ್ತಿದ್ದ 13 ವರ್ಷದ ಬಾಲಕನಿಗೆ ಲಾರಿ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಬಾಲಕ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ದೊಡ್ಡಬಳ್ಳಾಪುರದ ಕೋಡಿಪಾಳ್ಯ ಬಳಿ ಈ ದುರ್ಘಟನೆ ಸಂಭವಿಸಿದೆ. ಮೃತ ಬಾಲಕನನ್ನು ಧನುಷ್ 13 ವರ್ಷ ಎಂದು ಗುರುತಿಸಲಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಚೆನ್ನದೇವಿ ಅಗ್ರಹಾರದ ಕೋಡಿಪಾಳ್ಯ ರಸ್ತೆ ನಡುವೆ ಸೈಕಲ್ನಲ್ಲಿ ತೆರಳುತ್ತಿದ್ದ ಬಾಲಕನ ಮೇಲೆ ಏಕಾಏಕಿ ಲಾರಿ ಹರಿದಿದೆ. ಅಪಘಾತದ ತೀವ್ರತೆಗೆ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ರಸ್ತೆಯಲ್ಲಿ ವಾಹನಗಳು ವೇಗವಾಗಿ ಸಂಚರಿಸುತ್ತಿದ್ದು, ಅವೈಜ್ಞಾನಿಕ ರಸ್ತೆ ವ್ಯವಸ್ಥೆಯಿಂದ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಪಘಾತಕ್ಕೆ ಕಾರಣವಾಗಿರುವ ರಸ್ತೆ ವ್ಯವಸ್ಥೆಯನ್ನ ಸರಿಪಡಿಸಿ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬ್ಯಾಟ್ರಿ ಗಾಡಿಗೆ ಆಲ್ಟರ್ನೇಟ್ ಮಾಡಿ ಸರ್. ಅವರು 120 ಸ್ಪೀಡ್ ಬರ್ತಾರೆ ಸರ್. ಅವರು ರೆಗ್ಯುಲರ್ ಆಗಿ ನನ್ನ ಗಮನಕ್ಕೆ ಬಂದಿದ್ದಲ್ಲ. ರೆಗ್ಯುಲರ್ ಆಗಿ ಪೊಲೀಸರಿಗೆ ರೋಡಿ ಬಿಟ್ಟು ಏನ್ ಮುಂಜಾಗ್ರತಾ ಕ್ರಮಗಳು ಮಾಡ್ಬೇಕು ಅವೆಲ್ಲ ರಾತ್ರಿ ಮೊದಲನೇ ದಿವಸ ಆ ಸೈಡ್ ನಿಂತಿದ್ದೀವಿ ಸರ್. ಆಪೋಸಿಟ್ ಪೇಪರ್ ಅಲ್ಲಿ ಸುದ್ದಿ ಮಾಡಿದ್ವು, ರೀಸೆಂಟ್ ಅಲ್ಲಿ ಸುದ್ದಿ ಮಾಡಿದ್ದೀವಿ ಈ ರಸ್ತೆ ಬಗ್ಗೆ. ಆದ್ರೂ ಯಾರು ಕ್ರಮ ಕೈಗೊಂಡಿಲ್ಲ. ಈಗ ಮಾಡ್ತೀವಿ ಟೋಟಲಿ ಒಂದು ಕಮಿಟಿ RTO ನಾವು ಆಲ್ಮೋಸ್ಟ್ ಹೈವೇ 15 ಡೇಸ್ ಬ್ಯಾಕ್ 3 ಪೇಪರ್ ಸುದ್ದಿ ಮಾಡಿದೀವಿ. ಬಟ್ ಇದ್ರ ಬಗ್ಗೆ ಯಾರು ಗಮನ ತಗೊಂಡಿಲ್ಲ. ಯಾಕೆ ಅಷ್ಟೊಂದು ನೆಗ್ಲಿಜೆನ್ಸ್ ಇನ ಪೇಪರ್ ಅಲ್ಲಿ ಆತರ ಏನಿಲ್ಲ. ಸಂಬಂಧಪಟ್ಟ ಇಲಾಖೆಗೆ ಹೇಳಿದೀವಿ. ನಾನೇ ಪರ್ಸನಲಿ ದಾರಿ ಬಿಡ್ರಪ್ಪ, ಏನ್ ಮುಂಜಾಗ್ರತಾ ಕ್ರಮ ಮಾಡಬೇಕು. ರೈತರು ಈ ರೋಡ್ ಅಲ್ಲಿ ದನ ಹೊಡ್ಕೊಂಡು ಹೋಗಕ್ಕಾಗಲ್ಲ. ಸಮಸ್ಯೆ ಒಂದು ಸರ್, ವಾಕ್ ಮಾಡಕ್ಕಾಗಲ್ಲ ಸರ್. ಯಾವುದೇ ರೀಸೆಂಟ್ ಅಲ್ಲಿ 2 ಡೇಸ್ ಬ್ಯಾಕ್ ಆಗಿದೆ. ಸರ್, ಇದು ಇವಾಗ ತಕ್ಷಣ ಕಷ್ಟ ನಮ್ಗೆ ಇದು ಮಾಡ್ತಾ ಇರೋದು. ಉದಾಹರಣೆಗೆ ಹಾಲಿನ ಟ್ಯಾಂಕರ್ ಮತ್ತೆ ಡೀಸೆಲ್ದಾಗಿ 1 ತಿಂಗಳಾಯ್ತು. ಏನ್ ಆಕ್ಷನ್ ತಗೊಂಡಿದ್ದೀರಾ ಸರ್? ಏನ್ ಆಕ್ಷನ್ ತಗೊಂಡಿದ್ದೀರಾ? ಈ ಬಾಡಿ ಹೋಗೋವರೆಗೂ ನೀವು ಆಶ್ವಾಸನೆ ಕೊಡ್ತೀರ ಅಷ್ಟೇ. ಅದಾದ್ಮೇಲೆ
ಆ ಜೀವ ಹೋಯ್ತು, ನಿಮ್ ಪಾಡಿ ನೀವು ಹತ್ತಿರ, ನಮ್ ಪಾಡಿ ನಾವು ಹತ್ತಿವೆ. ಅಲ್ಲಿ ಬಂದು ನೀವು ಕೋಡಿಪಾಳ್ಯದಲ್ಲಿ ಇದ್ ಮಾಡ್ಕೊಂಡು ನಿಂತ್ಕೊತೀರ. ಅದ್ರ ಬಗ್ಗೆ ವಿರೋಧ ಮಾಡಿ ಅಷ್ಟೇ. ಶನಿವಾರ ಭಾನುವಾರ ಬಂದು ಫೈನ್ ಹಾಕ್ತೀರಾ, ಬರೀ 2 ವೀಲರ್ಗೆ, ಅಲ್ಲಿರೋ ಲೋಕಲ್ಗೆ ಹಾಕ್ತೀರಾ. ದೊಡ್ಡ ಗಾಡಿ ಬಿಟ್ರೆ ಏನು ಸರ್? ದೊಡ್ಡ ಗಾಡಿ ಒಂದು ಮಂಡ್ಯದಲ್ಲಿ ಸಿಡಬ್ಲ್ಯೂಎಂಎ ಹಾಗೂ ಸಿಡಬ್ಲ್ಯೂಆರ್ಸಿ ವಿರುದ್ಧ ಮಂಡ್ಯ ರಕ್ಷಣಾ ವೇದಿಕೆಯಿಂದ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಶ್ರೀರಂಗಪಟ್ಟಣದ ಸ್ನಾನಘಟ್ಟದ ಬಳಿ ವಿಶೇಷ ಪೂಜೆ ಸಲ್ಲಿಸಿ ಪ್ರತಿಭಟನಾಕಾರರು ಬಳಿಕ ಕಾವೇರಿ ನದಿಯಲ್ಲಿ ಸಿಡಬ್ಲ್ಯೂಎಂಎ ಹಾಗೂ ಸಿಡಬ್ಲ್ಯೂಆರ್ಸಿಗೆ ಪಿಂಡ ಪ್ರದಾನ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿತು. ಹೀಗೆ ಎಲ್ಲಿಯ ತನಕ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಏತಕ್ಕಾಗಿ ಹೋರಾಟ. ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಸಿಡಬ್ಲ್ಯೂಎಂಎ ಹಾಗೂ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿನ ಪರವಾಗಿ ನಿಂತು ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇವೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯ ಮಾಡಿರುವ ಈ ಪ್ರಾಧಿಕಾರಿಗಳು ಕರುನಾಡಿನ ಪಾಲಿಗೆ ಸತ್ತಿವೆ ಎಂದು ವ್ಯಂಗ್ಯ ಮಾಡಿದ ಪ್ರತಿಭಟನಾಕಾರರು ಸಿಡಬ್ಲ್ಯೂಎಂಎ ಮತ್ತು ಸಿಡಬ್ಲ್ಯೂಆರ್ಸಿ ಸತ್ತೋಗಿವೆ ಎಂದು ಪಿಂಡ ಪ್ರದಾನ ಮಾಡುವ ಮೂಲಕ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಇದೀನ ಮಾನ್ಯ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರಿಗೆ ಒಂದು ಮಂಡ್ಯ ಜನಗಳು ಛತ್ರಿಗಳಲ್ಲ, ಒಂದು ನಮ್ಮ ತಾಯಿ ಕಾವೇರಿ ನೀರೇ, ಅದನ್ನ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ವಾಭಿಮಾನಿಗಳಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ಕಾರಕ್ಕೆ. ಏನು ದಿನ ಏನು ಒಂದು ಸ್ವಲ್ಪ ನೀರು ಕೊಡಗಲ್ಲಿ ಜನ ಬಂದು ನಮ್ಮ ಕಟ್ಟೆಗೆ ತುಂಬುವಂಥ ಹಂತದಲ್ಲಿತ್ತು. ಈ ತಕ್ಷಣವಾಗಿ ಕಾವೇರಿಯವರು ನೀರನ್ನು ಕೇಳ್ತಾ ಇದ್ದಾರೆ. ಅದನ್ನ ನಮ್ಮ ಬೇಸಾಯಕ್ಕೂ ಇಲ್ಲ, ಕುಡಿಯಕ್ಕೂ ಇಲ್ಲದೆ ನೀರು ಕೇಳ್ತಾ ಇರೋದು ತುಂಬ ವಿಪರ್ಯಾಸ ಸಂಗತಿ. ರಾಜ್ಯ ಸರ್ಕಾರ ಕಾವೇರಿ ನೀರು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹರಿಸಕ್ಕಾಗಲ್ಲ ಅಂತೇಳಿ ಬಂಗಾರಪ್ಪ ಅಂತ ತಗೊಂಡಂಥ ನಿಲುವನ್ನು DK ಶಿವಕುಮಾರ್ ತಗೊಳ್ಬೇಕಂತ ನಾನು ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನೀವು ರಾಜ್ಯ ಸರ್ಕಾರ ಏನು ಮಾಡ್ತಾ ಇರೋಂಥ ನಿಲುವು ನನ್ನ ಸಂಘಟನೆಗಳು ಮತ್ತು 7 ಕೋಟಿ ಕನ್ನಡಿಗರು ಕಾಯ್ತಾ ಕುಂದಿದ್ದೀವಿ. ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅಂತ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಮೊರೆ ಹೋಗಿ ಹೇಳಬೇಕು. ವಾಸ್ತವ ಚಿತ್ರ ಹೇಳಿ ಕರ್ನಾಟಕ ರೈತರನ್ನ ಮತ್ತು ಕನ್ನಡಿಗರನ್ನ ಮತ್ತು ಕುಡಿಯೋ ನೀರನ್ನ ಉಳಿಸ್ಕೊಡ್ಬೇಕು. ಇವತ್ತು ಏನು ಒಂದು CWMA ಮತ್ತು CWRC ಏನಿದೆ, ಅವರು ನಮ್ಮ ಕರ್ನಾಟಕದ ವಿರುದ್ಧವಾಗಿ ಇವತ್ತು ದಿನ ಒಂದು ನೀರು ಬಿಡಬೇಕು, ಪ್ರತಿದಿನ 15 ದಿವಸ 15 ನೀರು ಹರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೆ ಹರಿಸಕ್ಕಾಗಲ್ಲ. ಏನಾದ್ರು ಸಮಿತಿಗಳು ನಿರ್ಧಾರ ತಗೊಂಡಿದ್ದಾರೆ, ಅದ್ರ ವಿರುದ್ಧವಾಗಿ ಆ ಸಮಿತಿಗಳಿಗೆ ಕಾವೇರಿ ತೀರದಲ್ಲಿ ಪಿಂಡ ಪ್ರದಾನ ಮಾಡುವ ಮುಖಾಂತರ ನಮ್ಮ ಭಾಗಕ್ಕೆ ಕನ್ನಡ ಜನತೆಗೆ. ಕೆಆರ್ಪುರದಲ್ಲಿ ಕಾವೇರಿ ನೀರಿನ ವಿಚಾರವಾಗಿ ಪ್ರತಿಭಟನೆ ತೀವ್ರಗೊಂಡಿದೆ. ಕರವೇ ಸಿಂಹ ಸೈನ್ಯದ ಕಾರ್ಯಕರ್ತರು ಕಾವೇರಿ ಮಾತೆಯ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನೆ ನಡೆಸಿದ್ದು ಹೀಗೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ಬಳಿಕ ಕೆಆರ್ಪುರದ GBA ಕಚೇರಿ ಎದುರು ಪ್ರತಿಭಟನಾ ರ್ಯಾಲಿ ನಡೆಸಲು ಮುಂದಾದರು. ಈ ವೇಳೆ ಪ್ರತಿಭಟನಾಕಾರರನ್ನು ಕೆಆರ್ಪುರ ಪೊಲೀಸರು ರಸ್ತೆ ಮಧ್ಯೆ ತಡೆದಿದ್ದಾರೆ. ಇದರಿಂದ ಕೆಲಕಾಲ ಸ್ಥಳದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಪೊಲೀಸರ ತಡೆಗೆ ಕಾರ್ಯಕರ್ತರು ಕೆಂಡಾಮಂಡಲವಾಗಿದ್ದು ಕೆಆರ್ಪುರ ಪೊಲೀಸರ ವಿರುದ್ಧವೇ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ವಿಚಾರವಾಗಿ ನಡೆದ ಈ ಪ್ರತಿಭಟನೆ ವೇಳೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ನಾವೇನ್ ಮಾಡಿದ್ವಿ ಮಾಡಲಿಲ್ಲ. ಇಲ್ಲೇನು ದೊಡ್ಡ ನಾವು ಯಾರಿಗೂ ಕೂಡ ತೊಂದರೆಯನ್ನು ಮಾಡಲಿಲ್ಲ. ನಾವು ಕಾವೇರಿ ತಾಯಿಗೆ, ಕಾವೇರಿ ಪ್ರತಿಮೆಗೆ ಒಂದು ಹಾರ ಹಾಕ್ಲಿಕ್ಕೆ ಬಂದ್ರೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ ನಮಗೆ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ. ನಾವೇನ್ ತೊಂದರೆ ಮಾಡಿದ್ದೀರಿ? ನಮಗೆ ಬೇಕಾಗಿರುವಂತ ಹಕ್ಕು, ನಮ್ಮ ಬೆಂಗಳೂರಿನಲ್ಲಿ ಕೋಟ್ಯಾಂತರ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ, ತಮಿಳುನಾಡಿಗೆ ಬೆಳೆ ತಗೊಳ್ಳಿಕ್ಕೆ ನೀರು ಹರಿದು ಹೋಗ್ತಾ ಇದೆ.
ಇದನ್ನ ಕೇಳಬಾರ್ದ ಒಬ್ಬ ಹೋರಾಟಗಾರ ಆಗಿ. ಇದು ಎಂತ ಅನ್ಯಾಯ. ನಮ್ಮ ಸರ್ಕಾರ ಮೌನವಾಗಿ ಕುತ್ಕೊಂಡಿದೆ. ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತ ಪರ ಜನಪರವಾಗಿ ಏನು ಕೆಲಸ ಮಾಡಲಿಲ್ಲ. ಅಲ್ಲಿನ ರೈತರು ಇವತ್ತು ಬೆಳೆ ತೆಗಿಬೇಡಿ ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳು ಆದೇಶವನ್ನ ಮಾಡ್ತಾರೆ. ಏನ್ ಮಾಡ್ಬೇಕು? ಬದುಕ್ಬೇಕಾ, ಸಾಯ್ಬೇಕಾ, ಏನ್ ಮಾಡ್ಬೇಕು? ನಾವು ಕೇಳಕ್ ಬಂದ್ರೆ ನಮ್ಮ ಪೊಲೀಸ್ ದೌರ್ಜನ್ಯವನ್ನ ಬಿಡ್ತಿರಲ್ಲ ಈ ರಾಜ್ಯ ಸರ್ಕಾರಕ್ಕೆ. ನಾಚಿಕೆ ಆಗ್ಬೇಕ್ರಿ ನಿಮ್ಗೆ. ನಾವೇನ್ ಮಾಡಿದ್ವಿ? ಒಂದು ಕಾವೇರಿ ತಾಯಿಗೆ ಮಾಲಾರ್ಪಣೆ ಮಾಡ್ಲಿಕ್ಕೂ ನಮ್ಗೆ ಅವಕಾಶ ಇಲ್ಲ ಅಂದ್ರೆ ನಾವೇನ್ ಕರ್ನಾಟಕದಲ್ಲಿ ಇದೀವ, ತಮಿಳುನಾಡಿದೀವ, ಬೇರೆ ಯಾವ್ದನ್ನ ದೇಶದಲ್ಲಿದ್ದೀವ? ಏನ್ ಅನ್ಯಾಯ ಇದು? ಇದನ್ನ ಕರ್ವೆ ಸಿಂಹ ಸೈನ್ಯ ಯಾವತ್ತು ಕಣ್ಸೋದಿಲ್ಲ. ನನ್ನ ಅರೆಸ್ಟ್ ಮಾಡಿದ್ರೆ ಮಾಡಿ, ನನ್ನ ಕೊಲೆ ಮಾಡಂಗಿದ್ರೆ ಮಾಡಿ ಬಿಡಿ, ಅದನ್ನು ಕೂಡ. ಏನ್ ಅನ್ಯಾಯ ಇದು? ಕಾವೇರಿ ತಾಯಿಗೆ ಒಂದು ಮಾಲಾರ್ಪಣೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇಲ್ಲ ಅಂದ್ಮೇಲೆ ಇಂಥ ವ್ಯವಸ್ಥೆಯಲ್ಲಿ ಬದುಕಿದ್ದು ಸತ್ತಂಗೆ ನಾವೆಲ್ಲನು. ನಾವೇನ್ ಮಾಡಿದೀವಿ? ಏನ್ ದ್ರೋಹ ಮಾಡಿದೀವಿ? ಕಲ್ಲು ಹೊಡೆದಿದೀವ? ನಾವೇನಾದ್ರೂ ಇಲ್ಲೇನಾದ್ರೂ ಐತಿಕರ ಘಟನೆಗಳೇನ ಮಾಡಿದೀವ? ನಾವು ಶಾಂತಿಯುತವಾಗಿ ನಮ್ಮ ಕಾರ್ಯಕರ್ತರು ಬಂದು ನಾವು ಕಾವೇರಿ ತಾಯಿಗೆ ಒಂದು ಮಾಲಾರ್ಪಣೆಯನ್ನು ಮಾಡಿ ನಮ್ಮ ನೋವನ್ನ, ನಮ್ಮ ಅಳಲನ್ನ ನಾವು ಸರ್ಕಾರಕ್ಕೆ ಮುಟ್ಟಿಸಬೇಕಾಗಿದೆ, ಜನಕ್ಕೆ ತಿಳಿಸಬೇಕಾಗಿದೆ. ಇಂಥದಕ್ಕೆ ಅವಕಾಶ ಇಲ್ಲ ಅಂದ್ರೆ ಇದು ಎಂತ ವ್ಯವಸ್ಥೆ, ಎಂತ ಸರ್ಕಾರ ಇದು? ಇವತ್ತು ನಾವು ಏನು ಬೇರೆ ಏನು ಹೇಳಿಲ್ಲ, ನಾವೊಂದು ಮಾಧ್ಯಮ ಹೇಳಿಕೆಯನ್ನು ಕೊಡಬೇಕಾಗಿತ್ತು. ನಾವು ಕಾವೇರಿ ತಾಯಿಗೆ ನೋಡಮ್ಮ ಅನ್ಯಾಯ ಆಗಿದೆ, ನಮ್ಗೆ ನಿನ್ನಿಂದ ಈ ಪರಿಸರ, ಈ ಪ್ರಕೃತಿ ಸಹಾಯ ಮಾಡಬೇಕಾಗಿದೆ, ನೀವು ನಮ್ಗೆ ಕುಡಿಯಲಿಕ್ಕೆ ನೀರು ಬೇಕಾಗಿದೆ, ಇಲ್ಲಿನ ರೈತರು ಬದುಕಬೇಕಾಗಿದೆ, ನಮ್ಗೆ ನೀರು ಬೇಕಾಗಿದೆ ಅಂತ ನಾವು ಅಳಲನ್ನ ತೋಡ್ಕೊಳ್ಲಿಕ್ಕೆ ಬಂದಿದ್ವಿ. ನಾವು ಯಾರ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕೆ ಬಂದಿಲ್ಲ. ನಾವೇನೋ ಮುಚ್ಚು ಕತೆಗಳನ್ನ ತಗೊಂಡ್ಬಂದಿದ್ರ, ಕಲ್ಲುಗಳು ತಗೊಂಡ್ಬಂದಿದ್ರ? ಯಾಕ್ರಿ ಇಂತ ಅನ್ಯಾಯ ಮಾಡ್ತೀರಿ ನಮ್ಗೆ? ಹೋರಾಟಗಾರ ಅಂದ್ರೆ ಬೆಲೆನೇ ಇಲ್ವಾ? ಇಲ್ಲಿನ ಪ್ರಜೆಗಳು ಹೆಂಗ್ ಬದುಕಬೇಕು? ಏನ್ ದೌರ್ಜನ್ಯ ಇದು? ನೋಡಿ, ರಾಜ್ಯದ ಜನ ಇಂಥ ವ್ಯವಸ್ಥೆಯನ್ನ ಧಿಕ್ಕರಿಸಿ ನೀವು ಹೊರಗಡೆ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇದು ನಮ್ಗೆ ನಿರಂತರವಾಗಿ ಇಲ್ಲಿ ಬೆಂಗಳೂರಲ್ಲಿ ಬದುಕ್ತಾ ಇರೋಂಥ ಪೊಲೀಸರಿಗೂ ಅದೇ ಕಾವೇರಿ ನೀರು ಬೇಕ್ರಿ. ಆ ನೀರಿಲ್ಲ ಅಂದ್ರೆ ನೀವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರಾಮಾಣಿಕವಾಗಿ ಜನಪರವಾಗಿ, ರಾಜ್ಯದ ರೈತರ ಪರವಾಗಿ, ಪ್ರಜೆಗಳ ಪರವಾಗಿ ನಿಲ್ಬೇಕಾಗಿದೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಈ ರಾಜ್ಯದಲ್ಲಿ. ಯಾವನು ಕೇಳವನಿಲ್ಲ ಇಲ್ಲಿ.